ಈ ಚಾನಲ್ ಹಿಂದೆ 7 ಜನರ ತಂಡದ ದಿನ ರಾತ್ರಿ ಪರಿಶ್ರಮವಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಜೊತೆ ನಿಲ್ಲಿ. ಮಿತ್ರರೇ, ನಮಸ್ಕಾರ. ಭಾರತದ ಇತಿಹಾಸದಲ್ಲಿ ಕೆಲವರು ರಾಜರು ಕೇವಲ ತಮ್ಮ ಕಾಲವನ್ನ ಮಾತ್ರವಲ್ಲ, ಇಡೀ ಯುಗವನ್ನೇ ರೂಪಿಸಿದ್ದಾರೆ. ಅವರಲ್ಲಿ ಪ್ರಮುಖ ಹೆಸರು ದಕ್ಷಿಣದ ಮಹಾಸಾಮ್ರಾಟ ಶ್ರೀ ಕೃಷ್ಣದೇವರಾಯ. ಕೇವಲ 21 ವರ್ಷಗಳ ಆಳ್ವಿಕೆ. ಆದರೆ ಆ 21 ವರ್ಷಗಳಲ್ಲಿ ದಕ್ಷಿಣ ಭಾರತದ ರಾಜಕೀಯ, ಆರ್ಥಿಕತೆ ಮತ್ತು ಸಂಸ್ಕೃತಿ ಎಲ್ಲವನ್ನೂ ಹೊಸ ಎತ್ತರಕ್ಕೆ ಕೊಂಡೊಯ್ದ ಅರಸ. ಕ್ರಿಸ್ತಶಕ 1509ರಿಂದ 1529ರವರೆಗೆ ತುಳುವ ವಂಶಕ್ಕೆ ಸೇರಿದ ಕೃಷ್ಣದೇವರಾಯರು ವಿಜಯನಗರ ಸಾಮ್ರಾಜ್ಯವನ್ನ ಆಳಿದರು. ಅವರ ಕಾಲದಲ್ಲಿ ಸಾಮ್ರಾಜ್ಯವು ಕೃಷ್ಣಾ ನದಿಯಿಂದ ಕನ್ಯಾಕುಮಾರಿ ತನಕ ಹಬ್ಬಿತ್ತು. ಆದರೆ ರಾಯರು ಕೇವಲ ಯುದ್ಧದಲ್ಲಿ ಗೆಲ್ಲುವ ರಾಜ ಮಾತ್ರವಲ್ಲ, ಅವರು ಒಂದು ಅತ್ಯಂತ ಚಾಣಾಕ್ಷ ರಾಜತಾಂತ್ರಿಕ ನಾಯಕ. ಅದರ ದೊಡ್ಡ ಉದಾಹರಣೆ ಅವರ ಪೋರ್ಚುಗೀಸರ ಜೊತೆಗಿನ ಮೈತ್ರಿ. ಆ ಸಮಯದಲ್ಲಿ ಗೋವಾ ಮತ್ತು ಭಟ್ಕಳ ಬಂದರುಗಳ ಮೇಲೆ ಪೋರ್ಚುಗೀಸರ ಹಿಡಿತವಿತ್ತು. ಕೃಷ್ಣದೇವರಾಯರು ಅವರಿಗೆ ಸಹಾಯ ಮಾಡಿದ್ರು. ಆದರೆ ಅದರ ಬದಲಿಗೆ ಒಂದು ಪ್ರಮುಖ ಷರತ್ತು ಇಟ್ಟರು. ಜಗತ್ತಿನ ಅತ್ಯುತ್ತಮ ಅರಬ್ ಕುದುರೆಗಳನ್ನು ವಿಜಯನಗರಕ್ಕೆ ಮಾತ್ರ ಕೊಡಬೇಕು. ವಿಜಯನಗರದ ಶತ್ರುಗಳಾದ ಬಿಜಾಪುರ ಸುಲ್ತಾನರಿಗೆ ಕೊಡಬಾರದು. ಈ ಕಾಲದಲ್ಲಿ ಯುದ್ಧದಲ್ಲಿ ಕುದುರೆಗಳೇ ಅತ್ಯಂತ ಮುಖ್ಯ ಶಕ್ತಿ. ಹೀಗಾಗಿ ಈ ಒಪ್ಪಂದ ರಾಯರ ಸೇನೆಗೆ ಅತಿ ದೊಡ್ಡ ತಾಕತ್ತು ನೀಡಿತು. ಇದರಿಂದ ರಾಯರು ಸೈನಿಕ ಬಲವು ಅತ್ಯಂತ ಭೀಕರವಾಗಿತ್ತು. ಪೋರ್ಚುಗೀಸ್ ಪ್ರವಾಸಿ ಡೊಮಿಂಗೋ ಪಯಾಸ್ ತನ್ನ ಬರಹಗಳಲ್ಲಿ ಹೇಳಿರುವ ಪ್ರಕಾರ ರಾಯರ ಬಳಿ ಸುಮಾರು 7 ಲಕ್ಷ ಕಾಲಾಳು ಸೈನಿಕರು, 32,000 ಅಶ್ವದಳ ಮತ್ತು 500ಕ್ಕೂ ಹೆಚ್ಚು ಯುದ್ಧ ಆನೆಗಳಿದ್ದವು. ಆ ಕಾಲದಲ್ಲಿ ಇದು ಜಗತ್ತಿನ ಅತ್ಯಂತ ದೊಡ್ಡ ಸೇನೆಗಳಲ್ಲಿ ಒಂದು. ಆದರೆ ರಾಯರು ವೈರಿಗಳನ್ನು ಕೇವಲ ಯುದ್ಧದಿಂದ ಮಾತ್ರ ಸೋಲಿಸಲಿಲ್ಲ. ಅವರು ಒಂದು ಅತ್ಯಂತ ಚಾಣಾಕ್ಷ ರಾಜತಾಂತ್ರಿಕ ನಾಯಕವಾಗಿದ್ದರು. ಅದರ ದೊಡ್ಡ ಉದಾಹರಣೆ ಅವರ ಪೋರ್ಚುಗೀಸರ ಜೊತೆಗಿನ ಮೈತ್ರಿ. ಆ ಸಮಯದಲ್ಲಿ ಗೋವಾ ಮತ್ತು ಭಟ್ಕಳ ಬಂದರುಗಳ ಮೇಲೆ ಪೋರ್ಚುಗೀಸರ ಹಿಡಿತವಿತ್ತು. ಕೃಷ್ಣದೇವರಾಯರು ಅವರಿಗೆ ಸಹಾಯ ಮಾಡಿದ್ರು. ಆದರೆ ಅದರ ಬದಲಿಗೆ ಒಂದು ಪ್ರಮುಖ ಷರತ್ತು ಇಟ್ಟರು. ಜಗತ್ತಿನ ಅತ್ಯುತ್ತಮ ಅರಬ್ ಕುದುರೆಗಳನ್ನು ವಿಜಯನಗರಕ್ಕೆ ಮಾತ್ರ ಕೊಡಬೇಕು. ವಿಜಯನಗರದ ಶತ್ರುಗಳಾದ ಬಿಜಾಪುರ ಸುಲ್ತಾನರಿಗೆ ಕೊಡಬಾರದು. ಈ ಕಾಲದಲ್ಲಿ ಯುದ್ಧದಲ್ಲಿ ಕುದುರೆಗಳೇ ಅತ್ಯಂತ ಮುಖ್ಯ ಶಕ್ತಿ. ಹೀಗಾಗಿ ಈ ಒಪ್ಪಂದ ರಾಯರ ಸೇನೆಗೆ ಅತಿ ದೊಡ್ಡ ತಾಕತ್ತು ನೀಡಿತು. ಇದರಿಂದ ರಾಯರ ಸೈನಿಕ ಬಲವು ಅತ್ಯಂತ ಭೀಕರವಾಗಿತ್ತು. ಪೋರ್ಚುಗೀಸ್ ಪ್ರವಾಸಿ ಡೊಮಿಂಗೋ ಪಯಾಸ್ ತನ್ನ ಬರಹಗಳಲ್ಲಿ ಹೇಳಿರುವ ಪ್ರಕಾರ ರಾಯರ ಬಳಿ ಸುಮಾರು 7 ಲಕ್ಷ ಕಾಲಾಳು ಸೈನಿಕರು, 32,000 ಅಶ್ವದಳ ಮತ್ತು 500ಕ್ಕೂ ಹೆಚ್ಚು ಯುದ್ಧ ಆನೆಗಳಿದ್ದವು. ಆ ಕಾಲದಲ್ಲಿ ಇದು ಜಗತ್ತಿನ ಅತ್ಯಂತ ದೊಡ್ಡ ಸೇನೆಗಳಲ್ಲಿ ಒಂದು. ಆದರೆ ರಾಯರು ಯುದ್ಧದಲ್ಲಿ ಮಾತ್ರ ವೈರಿಗಳನ್ನು ಸೋಲಿಸಲಿಲ್ಲ. ಅವರು ಆರ್ಥಿಕ ಯುದ್ಧವನ್ನೂ ಬಳಸುತ್ತಿದ್ದರು. ಬಂದರುಗಳ ಮೇಲೆ ಹಿಡಿತ ಸಾಧಿಸಿ ಸುಲ್ತಾನರ ವ್ಯಾಪಾರ ಮಾರ್ಗಗಳನ್ನೇ ಅವರು ಬಂದ್ ಮಾಡಿದ್ರು. ಇದರಿಂದ ಶತ್ರುಗಳು ಆರ್ಥಿಕವಾಗಿ ದುರ್ಬಲವಾಗುತ್ತಿದ್ದರು. ಇದು ರಾಯರ ರಾಜತಾಂತ್ರಿಕ ಚಾಣಾಕ್ಷತನಕ್ಕೆ ಅತ್ಯುತ್ತಮ ಉದಾಹರಣೆ. ಆದರೆ ರಾಯರ ಮಹತ್ವ ಯುದ್ಧದಲ್ಲಿ ಮಾತ್ರವಿರಲಿಲ್ಲ. ಅವರು ಸ್ವತಃ ಒಬ್ಬ ಮಹಾನ್ ವಿದ್ವಾಂಸ ಕೂಡ. ತೆಲುಗಿನಲ್ಲಿ ಆಮುಕ್ತ ಮೌಲ್ಯದ ಮತ್ತು ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣಂ ಎಂಬ ಗ್ರಂಥಗಳನ್ನು ಬರೆದಿದ್ದಾರೆ. ಅವರ ಅರಮನೆಯಲ್ಲಿ 8 ಮಂದಿ ಶ್ರೇಷ್ಠ ಕವಿಗಳಿದ್ದರು. ಇವರನ್ನೇ ಅಷ್ಟದಿಗ್ಗಜರು ಎಂದು ಕರೆಯಲಾಗುತ್ತಿತ್ತು. ಅವರಲ್ಲಿ ತೆನಾಲಿ ರಾಮಕೃಷ್ಣ ಮತ್ತು ಅಲ್ಲಸಾನಿ ಪೆದ್ದಣ್ಣ ಅತ್ಯಂತ ಪ್ರಸಿದ್ಧರು. ರಾಯರ ವ್ಯಕ್ತಿತ್ವವೂ ಅಷ್ಟೇ ವಿಶಿಷ್ಟವಾಗಿತ್ತು. ಅವರು ಪ್ರತಿದಿನ ಸೂರ್ಯೋದಯಕ್ಕೂ ಮುನ್ನೆ ಎದ್ದು ಎಳ್ಳೆಣ್ಣೆ ಹಚ್ಚಿಕೊಂಡು ಕಠಿಣ ವ್ಯಾಯಾಮ ಮಾಡುತ್ತಿದ್ದರು. ಸುಮಾರು 2 ಗಂಟೆಗಳ ವ್ಯಾಯಾಮ ಮತ್ತು ಕುಸ್ತಿ ಮುಗಿದ ನಂತರವೇ ಅವರು ರಾಜಕಾರ್ಯ ಪ್ರಾರಂಭಿಸುತ್ತಿದ್ದರು. ಅವರ ದೈಹಿಕ ಶಕ್ತಿ ಮತ್ತು ನಾಯಕತ್ವ ಎಷ್ಟರ ಮಟ್ಟಿಗೆ ಪ್ರಭಾವಿಶಾಲಿಯಾಗಿತ್ತು ಅಂದರೆ, ಮೊಘಲ್ ಚಕ್ರವರ್ತಿ ಬಾಬರ್ ತನ್ನ ಆತ್ಮಚರಿತ್ರೆ ಬಾಬರ್ ನಾಮಾದಲ್ಲಿ ಕೃಷ್ಣದೇವರಾಯರನ್ನು ಭಾರತದ ಅತ್ಯಂತ ಶಕ್ತಿಶಾಲಿ ರಾಜ ಎಂದು ಹೊಗಳಿದ್ದಾನೆ. ರಾಯರ ಕಾಲದಲ್ಲಿ ವಿಜಯನಗರದ ರಾಜಧಾನಿ ಹಂಪಿ ಜಗತ್ತಿನ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿತ್ತು. ವಿದೇಶಿ ಪ್ರವಾಸಿಗರ ಬರಹಗಳ ಪ್ರಕಾರ ಹಂಪಿಯ ಬೀದಿಗಳಲ್ಲಿ ವಜ್ರ ಮತ್ತು ವೈಢೂರ್ಯಗಳನ್ನು ಅಳತೆ ಮಾಡಿ ಮಾರಾಟ ಮಾಡಲಾಗುತ್ತಿತ್ತು. ಆ ಸಮಯದಲ್ಲಿ ಹಂಪಿ ನಗರವು ರೋಮ್ ಮತ್ತು ಪ್ಯಾರಿಸ್ ನಗರಗಳಿಂತಲೂ ವೈಭವೋಪೇತವಾಗಿತ್ತು ಎಂದು ಹೇಳಲಾಗಿದೆ. ಕೃಷ್ಣದೇವರಾಯರು ಧರ್ಮಸಹಿಷ್ಣುತೆಯಲ್ಲೂ ಪ್ರಸಿದ್ಧರಾಗಿದ್ದರು. ಅವರು ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರವಲ್ಲ, ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮದವರಿಗೂ ಸಮಾನ ಗೌರವ ನೀಡುತ್ತಿದ್ದರು. ತಮ್ಮ ಸೇನೆಯಲ್ಲಿ ಸಾವಿರಾರು ಮುಸ್ಲಿಂ ಸೈನಿಕರನ್ನು ನೇಮಿಸಿಕೊಂಡು ಅವರಿಗೆ ಮಸೀದಿಗಳನ್ನು ಕಟ್ಟಿಸಿಕೊಟ್ಟಿದ್ದರು. ಯುದ್ಧ ಭೂಮಿಯಲ್ಲಿಯೂ ರಾಯರು ಅಜೇಯರಾಗಿದ್ದರು. ಉದಯಗಿರಿ, ಕೊಂಡವೀಡು ಮತ್ತು ರಾಯಚೂರ ಯುದ್ಧಗಳಲ್ಲಿ ಅವರು ಸಾಧಿಸಿದ ಗೆಲುವು ದಕ್ಷಿಣ ಭಾರತದ ಸುಲ್ತಾನರನ್ನು ನಡುಗಿಸಿತ್ತು.
ಆದರೆ ರಾಯರ ಮಹತ್ವ ಇಲ್ಲಿಯೇ ಮುಗಿಯುವುದಿಲ್ಲ. ಅವರು ಸಾವಿರಾರು ಕೆರೆ ಮತ್ತು ಕಾಲುವೆಗಳನ್ನು ನಿರ್ಮಿಸಿ ಕೃಷಿ ಮತ್ತು ನೀರಾವರಿಗೆ ಅತಿದೊಡ್ಡ ಉತ್ತೇಜನ ನೀಡಿದ್ರು. ಇಂದಿಗೂ ವಿಜಯನಗರದ ನೀರಾವರಿ ವ್ಯವಸ್ಥೆ ಇಂಜಿನಿಯರ್ಗಳಿಗೆ ಆಶ್ಚರ್ಯ ಮೂಡಿಸುತ್ತದೆ. ಇದಕ್ಕಾಗಿ ಕೃಷ್ಣದೇವರಾಯರ ಕಾಲವನ್ನು ಕರ್ನಾಟಕದ ಸುವರ್ಣಯುಗ ಎಂದು ಕರೆಯುತ್ತಾರೆ. ದುರದೃಷ್ಟವಶಾತ್ ರಾಯರ ಮರಣದ ನಂತರ ವಿಜಯನಗರ ಸಾಮ್ರಾಜ್ಯ ನಿಧಾನವಾಗಿ ಕುಸಿಯಲು ಆರಂಭಿಸಿತು. ಆದರೆ ಅವರು ನಿರ್ಮಿಸಿದ ಪರಂಪರೆ ಹಂಪಿಯ ಪ್ರತಿಯೊಂದು ಕಲ್ಲಿನಲ್ಲೂ ಇಂದಿಗೂ ಜೀವಂತವಿದೆ. ಕೃಷ್ಣದೇವರಾಯರು ಕೇವಲ ಒಬ್ಬ ರಾಜನಲ್ಲ, ಅವರು ಒಬ್ಬ ವೀರ ಯೋಧ, ಒಬ್ಬ ಮಹಾನ್ ರಾಜತಾಂತ್ರಿಕ ಮತ್ತು ಭಾರತೀಯ ಸಂಸ್ಕೃತಿಯ ರಕ್ಷಕ. ಸ್ನೇಹಿತರೆ, ಶ್ರೀ ಕೃಷ್ಣದೇವರಾಯರ ಜೀವನದಲ್ಲಿ ನಿಮಗೆ ಅತಿ ಹೆಚ್ಚು ಇಷ್ಟವಾದ ಗುಣ ಯಾವುದು? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇತಿಹಾಸ ಮತ್ತು ಜಿಯೋಪಾಲಿಟಿಕ್ಸ್ನ ಇಂತಹ ಆಳದ ಕಥೆಗಳಿಗಾಗಿ ನಮ್ಮ ನೀತಿ ಡಿಕೋಡ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.